ಈಗಾಗಲೇ ಚಳಿಗಾಲ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಯುವಕರು ಅದೇ ರೀತಿ ವಯೋವೃದ್ಧರಲ್ಲಿ ಹೃದಯಾಘಾತ ಆಗುವಂಥ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ವಿಶೇಷವಾದಂಥ ಸಲಹೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಕಿಮ್ಸ್ ಅಧೀಕ್ಷಕರಾಗಿರ್ತಕ್ಕಂಥ ಈಶ್ವರ್ ಹಸ್ಬಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯುವಕರು ಮತ್ತು ವಯೋವೃದ್ಧರಲ್ಲಿ ಬಹುತೇಕ ಒಂದು ಪ್ರಮಾಣದಲ್ಲಿ ಹೃದಯಾಘಾತ ಆಗುವಂಥ ಸಂಭವ ಚಾನ್ಸಸ್ಗಳು ಜಾಸ್ತಿ ಇರ್ತಾ ಇದ್ದಾವೆ. ಕಿಮ್ಸ್ನಿಂದ ಯಾವ ರೀತಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ರಿ? ಈ ಚಳಿಗಾಲದಲ್ಲಿ ಯುವಕರಿಗೆ ಅಂತ ಇಲ್ಲ, ಎಸ್ಪೆಷಲಿ ವೃದ್ಧರಿಗೆ ಕೊರೋನರಿ ವ್ಯಾಸೋಸ್ಪ್ಯಾಸಮ್ ಅಂತ ಆಗುತ್ತೆ. ಅದರ ನಿಟ್ಟಿನಲ್ಲಿ ಅವರಿಗೆ ಅದಕ್ಕೆ ತರಬೇತಿ ಮತ್ತು ಅಧ್ಯಯನ ಶಿಬಿರ ಮತ್ತು ತಿಳುವಳಿಕೆ ಶಿಬಿರಗಳನ್ನು ಸಾರ್ವಜನಿಕರಿಗಾಗಿ ಏರ್ಪಡಿಸಲಾಗುವುದು. ಇವು ಅವರಿಗೆ ಆಹಾರದ ಬಗ್ಗೆ, ವ್ಯಾಯಾಮದ ಬಗ್ಗೆ ತಿಳುವಳಿಕೆಯನ್ನು ಈ ಶಿಬಿರಗಳಲ್ಲಿ ಕೊಡಲಾಗುವುದು. ಈ KMC ಮತ್ತು ಕ್ಯಾಂಪ್ ಇದ್ದಾಗ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಮಾರ್ಕೆಟ್ ಏರಿಯಾಗಳಲ್ಲಿ ಇವುಗಳನ್ನು ಹಮ್ಮಿಕೊಳ್ಳಲಾಗುವುದು. ಈಗ ಪ್ರಮುಖವಾಗಿ ಈ ಚಳಿಗಾಲದಲ್ಲಿ ಏನು ಕಾರಣ ಸರ್? ಪ್ರಮುಖವಾದಂಥ ಕಾರಣ ಏನು? ಯುವಕರಲ್ಲಿ ಅದೇ ರೀತಿ ವಯೋವೃದ್ಧರಲ್ಲಿ ಹೃದಯಾಘಾತ ಆಗುವಂಥ ಸಾಧ್ಯತೆಗಳು ಏನು ಪ್ರಮುಖ ಕಾರಣ? ಪ್ರಮುಖ ಕಾರಣ ಚಳಿಗೆ ಕೊರೋನರಿ ವ್ಯಾಸೋಸ್ಪ್ಯಾಸಮ್ ಅಂತ ಆಗುತ್ತೆ. ಅದರಲ್ಲಿ ರಿಸ್ಕ್ ಫ್ಯಾಕ್ಟ್ರ್ ಲೈಕ್ ಬ್ಲಡ್ ಪ್ರೆಷರು, BP, ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಈ ಥರದ ರಿಸ್ಕ್ ಇರೋರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅವನ್ನ ಬ್ಲಡ್ ಪ್ರೆಷರ್ ಸರಿಯಾಗಿ ಕಂಟ್ರೋಲ್ ಮಾಡೋದು, ಶುಗರ್ ಸರಿಯಾಗಿ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಇವುಗಳನ್ನು ಕಂಟ್ರೋಲ್ ಮಾಡೋದರ ಬಗ್ಗೆ ತಿಳುವಳಿಕೆ ನೀಡಿದರೆ, ಅವು ಕಂಟ್ರೋಲ್ ಆದರೆ ಈ ಹೃದಯಾಘಾತಗಳು ಕಡಿಮೆ ಆಗುತ್ತೆ. ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ರಿ ಸರ್? ಯಾವ ರೀತಿ ಆಹಾರ ಪದಾರ್ಥವನ್ನು ಸೇವಿಸಬೇಕು, ಯಾವ ರೀತಿ ವ್ಯಾಯಾಮ ಮಾಡಬೇಕು, ಹಿತಮಿತವಾದ ವ್ಯಾಯಾಮ, ಹಿತಮಿತವಾದ ಆಹಾರ ಪದ್ಧತಿ, ಎಸ್ಪೆಷಲಿ ಇವುಗಳ ಬಗ್ಗೆ ತಿಳುವಳಿಕೆ ಹೇಳಲಾಗುವುದು. ಇದಿಷ್ಟು ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹಸ್ಬಿ ಅವರ ಮಾತುಗಳು. ಒಂದು ಕಡೆ ಚಳಿಗಾಲ ಆರಂಭ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಯುವಕರು ಅದೇ ರೀತಿ ವಯೋವೃದ್ಧರಲ್ಲಿ ಹೃದಯಾಘಾತಗಳ ಪ್ರಕರಣ ಜಾಸ್ತಿ ಆಗುವಂಥ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದಂಥ ಶಿಬಿರವನ್ನು ಮಾಡೋದ್ರ ಜೊತೆಗೆ ಸಾರ್ವಜನಿಕರಲ್ಲಿ ತಿಳಿ ಹೇಳುವಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಜೊತೆಗೆ ಪ್ರತಿಯೊಬ್ಬರ ಆಹಾರ ಪದ್ಧತಿ, ಜೀವನ ಪದ್ಧತಿ ಕುರಿತಂತೆ ಸಾಕಷ್ಟು ಸಲಹೆಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಮುಂದಾಗಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಈಗಾಗಲೇ ಚಳಿಗಾಲ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಯುವಕರು ಅದೇ ರೀತಿ ವಯೋವೃದ್ಧರಲ್ಲಿ ಹೃದಯಾಘಾತ ಆಗುವಂಥ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ವಿಶೇಷವಾದಂಥ ಸಲಹೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಕಿಮ್ಸ್ ಅಧೀಕ್ಷಕರಾಗಿರ್ತಕ್ಕಂಥ ಈಶ್ವರ್ ಹಸ್ಬಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯುವಕರು ಮತ್ತು ವಯೋವೃದ್ಧರಲ್ಲಿ ಬಹುತೇಕ ಒಂದು ಪ್ರಮಾಣದಲ್ಲಿ ಹೃದಯಾಘಾತ ಆಗುವಂಥ ಸಂಭವ ಚಾನ್ಸಸ್ಗಳು ಜಾಸ್ತಿ ಇರ್ತಾ ಇದ್ದಾವೆ. ಕಿಮ್ಸ್ನಿಂದ ಯಾವ ರೀತಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ರಿ? ಈ ಚಳಿಗಾಲದಲ್ಲಿ ಯುವಕರಿಗೆ ಅಂತ ಇಲ್ಲ, ಎಸ್ಪೆಷಲಿ ವೃದ್ಧರಿಗೆ ಕೊರೋನರಿ ವ್ಯಾಸೋಸ್ಪ್ಯಾಸಮ್ ಅಂತ ಆಗುತ್ತೆ. ಅದರ ನಿಟ್ಟಿನಲ್ಲಿ ಅವರಿಗೆ ಅದಕ್ಕೆ ತರಬೇತಿ ಮತ್ತು ಅಧ್ಯಯನ ಶಿಬಿರ ಮತ್ತು ತಿಳುವಳಿಕೆ ಶಿಬಿರಗಳನ್ನು ಸಾರ್ವಜನಿಕರಿಗಾಗಿ ಏರ್ಪಡಿಸಲಾಗುವುದು. ಇವು ಅವರಿಗೆ ಆಹಾರದ ಬಗ್ಗೆ, ವ್ಯಾಯಾಮದ ಬಗ್ಗೆ ತಿಳುವಳಿಕೆಯನ್ನು ಈ ಶಿಬಿರಗಳಲ್ಲಿ ಕೊಡಲಾಗುವುದು. ಈ KMC ಮತ್ತು ಕ್ಯಾಂಪ್ ಇದ್ದಾಗ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಮಾರ್ಕೆಟ್ ಏರಿಯಾಗಳಲ್ಲಿ ಇವುಗಳನ್ನು ಹಮ್ಮಿಕೊಳ್ಳಲಾಗುವುದು. ಈಗ ಪ್ರಮುಖವಾಗಿ ಈ ಚಳಿಗಾಲದಲ್ಲಿ ಏನು ಕಾರಣ ಸರ್? ಪ್ರಮುಖವಾದಂಥ ಕಾರಣ ಏನು? ಯುವಕರಲ್ಲಿ ಅದೇ ರೀತಿ ವಯೋವೃದ್ಧರಲ್ಲಿ ಹೃದಯಾಘಾತ ಆಗುವಂಥ ಸಾಧ್ಯತೆಗಳು ಏನು ಪ್ರಮುಖ ಕಾರಣ? ಪ್ರಮುಖ ಕಾರಣ ಚಳಿಗೆ ಕೊರೋನರಿ ವ್ಯಾಸೋಸ್ಪ್ಯಾಸಮ್ ಅಂತ ಆಗುತ್ತೆ. ಅದರಲ್ಲಿ ರಿಸ್ಕ್ ಫ್ಯಾಕ್ಟ್ರ್ ಲೈಕ್ ಬ್ಲಡ್ ಪ್ರೆಷರು, BP, ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಈ ಥರದ ರಿಸ್ಕ್ ಇರೋರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅವನ್ನ ಬ್ಲಡ್ ಪ್ರೆಷರ್ ಸರಿಯಾಗಿ ಕಂಟ್ರೋಲ್ ಮಾಡೋದು, ಶುಗರ್ ಸರಿಯಾಗಿ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಇವುಗಳನ್ನು ಕಂಟ್ರೋಲ್ ಮಾಡೋದರ ಬಗ್ಗೆ ತಿಳುವಳಿಕೆ ನೀಡಿದರೆ, ಅವು ಕಂಟ್ರೋಲ್ ಆದರೆ ಈ ಹೃದಯಾಘಾತಗಳು ಕಡಿಮೆ ಆಗುತ್ತೆ. ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ರಿ ಸರ್? ಯಾವ ರೀತಿ ಆಹಾರ ಪದಾರ್ಥವನ್ನು ಸೇವಿಸಬೇಕು, ಯಾವ ರೀತಿ ವ್ಯಾಯಾಮ ಮಾಡಬೇಕು, ಹಿತಮಿತವಾದ ವ್ಯಾಯಾಮ, ಹಿತಮಿತವಾದ ಆಹಾರ ಪದ್ಧತಿ, ಎಸ್ಪೆಷಲಿ ಇವುಗಳ ಬಗ್ಗೆ ತಿಳುವಳಿಕೆ ಹೇಳಲಾಗುವುದು. ಇದಿಷ್ಟು ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹಸ್ಬಿ ಅವರ ಮಾತುಗಳು. ಒಂದು ಕಡೆ
ಚಳಿಗಾಲ ಆರಂಭ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಯುವಕರು ಅದೇ ರೀತಿ ವಯೋವೃದ್ಧರಲ್ಲಿ ಹೃದಯಾಘಾತಗಳ ಪ್ರಕರಣ ಜಾಸ್ತಿ ಆಗುವಂಥ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದಂಥ ಶಿಬಿರವನ್ನು ಮಾಡೋದ್ರ ಜೊತೆಗೆ ಸಾರ್ವಜನಿಕರಲ್ಲಿ ತಿಳಿ ಹೇಳುವಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಜೊತೆಗೆ ಪ್ರತಿಯೊಬ್ಬರ ಆಹಾರ ಪದ್ಧತಿ, ಜೀವನ ಪದ್ಧತಿ ಕುರಿತಂತೆ ಸಾಕಷ್ಟು ಸಲಹೆಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಮುಂದಾಗಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.